ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ BN ಹೈಬ್ರಿಡ್ ನ್ಯೂಸ್ ಜೊತೆಗೆ ಎಂದಿನಂತೆ ವಿಶೇಷ ನೂತನ ಕಾರ್ಯಕ್ರಮ ಜೊತೆ ನಾನು ಬರ್ತಾ ಇರ್ತೀನಿ. ಈ ದೇಶದ ಬೆನ್ನೆಲುಬು ರೈತ ಅಂತ ಹೇಳಿ ರೈತ ಸಾಕಷ್ಟು ಪ್ರಗತಿಪರ ಕೃಷಿಯನ್ನು ಕೊಂಡೊಯ್ತಾ ಇದ್ದಾನೆ. ಅನೇಕ ಯುವಕರು ಕೂಡ ಇವತ್ತು IT-BT ಕಂಪನಿಗಳನ್ನು ಬಿಟ್ಟು ಕೂಡ ಕೃಷಿಯತ್ತ ವಾಲ್ತಾ ಇದ್ದಾರೆ. ಅಂದ್ರೆ ಅದರಲ್ಲಿರ್ತಕ್ಕಂಥ ಕೃಷಿಯ ತಾಕತ್ತು ಅಂತ. ಹೌದು, ಅದೇ ರೀತಿಯಾಗಿ ಇವತ್ತು ಓದಿದ್ರೂ ಕೂಡ ಕೃಷಿಯತ್ತ ಹೆಚ್ಚಿನ ಒಲವು ತೋರಿಸಿ ಎಲ್ಲ ಯುವಕರಿಗೆ ಮಾದರಿಯಾಗಿ ಕಾಡು ಕೃಷಿಯ ಮೂಲಕ ಬದುಕು ಕಟ್ಟಿಕೊಂಡಂಥವ್ರು ಮಂಜುನಾಥ್ ಅಂದಪ್ಪ ಕುರಿ ಅಂತ ಹೇಳಿ ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕಿನ ಮೆತ್ಗಲ್ ಗ್ರಾಮದ ಒಂದು ಹೈವೇ ಪಕ್ಕದಲ್ಲಿ 2 ಎಕರೆ ಕಾಡು ಕೃಷಿಯ ಮೂಲಕ ತಮ್ಮ ಸ್ವಾವಲಂಬಿ ಬದುಕನ್ನು ನಡೆಸ್ತಾ ಇದ್ದಾರೆ. ಬನ್ನಿ ಆ ರೈತರು ಬೆಳೆದಂತ ನೇರಳೆ ಕೃಷಿಯ ಬಗ್ಗೆ ತಮಗೆ ಮಾಹಿತಿ ನೀಡುವ ಪ್ರಯತ್ನ ಮಾಡ್ತಾ ಇದ್ದೀನಿ. ಎಲ್ಲ ರೈತ ಬಾಂಧವರಿಗೆ ನನ್ನ ನಮಸ್ಕಾರ ಅಂತ ಹೇಳ್ತಾ, ನಾನು ಮಂಜುನಾಥ್ ಅಂದಪ್ಪ ಕುರಿ. ನಾನು ಕಾಡು ಕೃಷಿಯ ಬಗ್ಗೆ ತಮಗೆ ಮಾಹಿತಿಯನ್ನು ಕೊಡೋಕ್ಕೆ ಬಯಸ್ತೀನಿ. ನಮ್ಮ ಹೊಲದಲ್ಲಿ 2 ಎಕರೆ ಹೊಲ ಇದೆ. ಮೆತ್ತಗಲ್, ಕೊಪ್ಪಳ ತಾಲೂಕು, ಕೊಪ್ಪಳ ಜಿಲ್ಲೆ ಬಂದ್ಬಿಟ್ಟು ಇದು 2 ಎಕರೆಯಲ್ಲಿ ನಾನು ಕಾಡು ಕೃಷಿ ಅಂದರೆ ಮಿಶ್ರ ಮಾವು, ತೆಂಗು ಮತ್ತು ನೇರಳೆ ಮತ್ತು ನಮ್ಮ ಹಲಸು, ಒಟ್ಟು ನಮ್ಗೆ ಪರಿಸರ ಸ್ನೇಹಿ ಆದಂತಲೇ ನೀರನ್ನು ಕಮ್ಮಿ ಇರಬೇಕು ಮತ್ತು ನಮ್ಗೆ ಬೆಳ್ಸೋಕ್ಕೂ ಸಾಯಿಲ್ಗೆ ಅಂದರೆ ಮಣ್ಣಿಗೆ ಸಪೋರ್ಟ್ ಆಗಿ ನಮ್ಗೆ ಇಲ್ಲಿ ಬರ್ತಕ್ಕಂಥದ್ದು ನಾವು ಗಿಡಗಳನ್ನು ಬೆಳೆಸ್ತಾ ಇದ್ದೀವಿ. ಮತ್ತು ಇದು ನೇರಳೆ ನಾವು ಈಗ ಹಾಕಿದ್ದೀವಿ, ಹೀಗೆ 3 ವರ್ಷ ಆಗಿದೆ. 3 ವರ್ಷ ಆಗಿದೆ. ನಾವು ಮಳೆಗಾಲದಲ್ಲಿ ನಾಟಿ ಮಾಡಿದ್ವಿ. ಈಗ ಕಾಯಿ ಬರೋದಕ್ಕೆ ಚಲುವಾಗಿದೆ. ಅಂದರೆ ಏನಂದ್ರೆ ಮೇಂಟೆನೆನ್ಸು ಸ್ವಲ್ಪ ನೀರನ್ನು ಕಮ್ಮಿ ಇದಕ್ಕೆ. ಈಗ ರೈತರ ಹೊಲದಲ್ಲಿ ಈಗ ಬೇಸಿಗೆದಲ್ಲಿ ಕಮ್ಮಿ ಇರ್ತೈತಿ. ಆ ಟೈಮಲ್ಲೂ ಕೂಡ ಇದು ಹೊಂದ್ಕೊಂಡು ಹೋಗುವಂಥದ್ದು ಒಂದು ಗಿಡ ಆಗಿದೆ ಇದು ನೇರಳೆ ಗಿಡ. ಮತ್ತು ಮಾವು ಕೂಡ ಅದೇ. ಮಾವು ಬಾಕಿ ಟೈಮಲ್ಲಿ ಎಲ್ಲ ಕಮ್ಮಿ ಬೇಕು. ಸ್ವಲ್ಪ ಕಾಯಿ ಇದಾದಾಗೆಲ್ಲ ನಮಗೆ ನೀರು ಜಾಸ್ತಿ ಸಪೋರ್ಟ್ ಕೊಡಬೇಕು. ನೀರು ಸಪೋರ್ಟ್ ಕೊಟ್ಟಂಗೆಲ್ಲ ನಮ್ಗೆ ಕಾಯಿಗೆ ಇಳುವರಿ ಕೂಡ ಜಾಸ್ತಿ ಬರ್ತಾ ಹೋಗ್ತದೆ. ಹೌದ್ರಿ. ಯಾವಾಗ ಬೆಳಿಬೇಕು ಮತ್ತು ಏನೆಲ್ಲ ಪೋಷಕಾಂಶಗಳು ಇರ್ತವೆ, ಇದು ಮತ್ತೆ ನಮ್ಗೆ ಶುಗರ್ ಪೇಷಂಟ್ ಈಗ ಆ್ಯಕ್ಚುಲಿ ನಾವೆಲ್ಲ ಕ್ಲಿನಿಕ್ಕು, ನಾವೆಲ್ಲ ದೊಡ್ಡ ದೊಡ್ಡ ಹಾಸ್ಪಿಟ್ಲಿಗೆ ಹೋಗಿ ನಾವೆಲ್ಲ ಈಗೆಲ್ಲ ಈ ಫುಡ್ಗೆ ಅವಲಂಬಿತ ಆಗಿ ನಾವೆಲ್ಲ ರೋಗಾಣುಗಳನ್ನೇ ನಾವೇ ತೊಗೊತಾ ಇದ್ವಿ. ಅದಕ್ಕೆ ಅದ್ರ ತಕ್ಕಂಗೆ ಇದು, ಯಾಕಂದರೆ ಇದು ನೈಸರ್ಗಿಕವಾಗಿ ಸಿಗುವಂಥದ್ದು. ಇದು ಶುಗರ್ ಪೇಷಂಟ್ಗೆ ಆ್ಯಕ್ಚುಲಿ ಇದು ಮೇನ್ 100% ಸಪೋರ್ಟ್ ಕೊಡುತ್ತೆ. ಇದು ನಾಟಿ ಮಾಡ್ತಿದ್ದೀನಿ. ಸಸಿಗಳನ್ನು ಫಸ್ಟ್ ನಾವು ಬೇರೆ ಕಡೆಯಿಂದ ತಂದು ನಾಟಿ ಮಾಡಿದ್ವಿ. ನಾಟಿ ಮಾಡಿಂದೆ ನಮಗೆ ಹೆಂಗೆ ಹಚ್ಬೇಕು, ಏನು ಹಚ್ಬೇಕು ಅಂತ ಮಾಹಿತಿ ಇದ್ದಿದ್ದಿಲ್ಲ. ಮತ್ತು ನಾವು ಒಂದು ಕಡೆ ಇನ್ನೊಂದು ಕಡೆ ನೋಡ್ಕೊಂಡು ಮತ್ತು ನಾವು ನಾಟಿ ಮಾಡಿದ್ವಿ. ಸಸಿಗಳನ್ನೇ ಇವನ್ನೇ ನಾವು ಮದರ್ ಪ್ಲಾಂಟ್ ಆಗಿ ಯೂಸ್ ಮಾಡ್ಕೊಂಡು ನಾವೇ ಸ್ವಂತ ಸಸಿಗಳನ್ನು ಕೂಡ ರೆಡಿ ಮಾಡ್ತಾ ಇದೀವಿ. ಈಗ ರೈತರು ಕೂಡ ಮತ್ತು ಹೊಲದಲ್ಲಿ ಕೂಡ ನೋಡ್ಬೋದು. ಇದೇ ಸಸಿನ ನಾವು ಮಾರಾಟ ಏನು ಹೈಬ್ರಿಡ್ ಮಾಡ್ಕೊಂಡು ಕ್ರಾಸಿಂಗ್ ಮಾಡಿ ಅವ್ರಿಗೆ ಮಾರಾಟವನ್ನು ಕೊಡ್ತೀವಿ. ಇದು ನೇರಳೆ ರೀ, ನೇರಳೆ. ಹ್ಞೂ ರೀ. ತಮ್ಮ ಹೊಲದಲ್ಲಿ ಎಷ್ಟು ಗಿಡ ನಾಟಿ ಮಾಡಿದ್ದೀರಿ? ಈಗ 180 ಗಿಡ ನನ್ನ ಕಡೆ ನೇರಳೆ ಇದೆ ರೀ ಆಲ್ರೆಡಿ. ಈಗಾಗಲೇ ಅದು ಫಲ ಕೊಡುವ ಹಂತಕ್ಕೆ ಬಂದಿದೆ. ಫಲ ಕೊಡೋ ಹಂತಕ್ಕೆ ಬಂದಿದೆ ರೀ. ಇಲ್ಲ, ಚೆನ್ನಾಗಿದೆ ರೀ. ಆದರೆ ಈ ಸತಿ ಕ್ಲೈಮೇಟ್ ಕೂಡ ಸ್ವಲ್ಪ ನಮಗೆ ಸಪೋರ್ಟ್ ಇಲ್ಲ. ಮಾವು ಕೂಡ ನಮ್ಮದು ಲಾಸ್ ಆಗ್ತಿದೆ. ಮತ್ತು ನೇರಳೆ ಕೂಡ ಸ್ವಲ್ಪ ಕಾಯಿ ಕೂಡ ಕಮ್ಮಿ ಹಿಡಿದಿದೆ. ಹೂವು ಬಂದಿದೆ, ಆದರೆ ಡ್ರಾಪ್ ಆಗಿದೆ ಅದು. ಈ ನೇರಳೆ ಮರಗಳನ್ನು ನಾವು ಚಿಕ್ಕವರಿದ್ದಾಗ ಸಾಕಷ್ಟು ಕೆಳದಡೆಗಳಲ್ಲಿ ಮತ್ತು ಬದುಗಳಲ್ಲಿ ಹಳಗಳಲ್ಲಿ ನೋಡ್ತಾ ಇದ್ವಿ. ಇದಕ್ಕೆ ನೀರಾವರಿ ಪ್ರಮಾಣ ಕಡಿಮೆ. ಇದಕ್ಕೆ ನೀರಾವರಿ ವ್ಯವಸ್ಥೆ ಮಾಡ್ಕೊಂಡಿದ್ರಿ ಅಂತ? ನೀರಾವರಿ ನಾವು ಡ್ರಿಪ್ ಮುಖಾಂತರ ನೀರು ಕೊಡ್ತೀವಿ. ಅದಕ್ಕೆ ಟೈಮ್ ಟು ಟೈಮ್ ಇರ್ತೈತಿ. ವಾರದಲ್ಲಿ 1 ಸತಿ 2 ಸತಿ ಅಷ್ಟೇ ಲಿಮಿಟ್ ಆಗಿ ನೀರು. ಜಾಸ್ತಿ ನಮಗೆ ಬೇರೆ ಕೃಷಿಗೆ ಕೊಟ್ಟಂಗೆ ನೀರು ಇದಕ್ಕೆ ಅವಲಂಬನೆ ಇರೋದಿಲ್ಲ. ಬೇರೆ ಸಸ್ಯಗಳಂತ ಇದಕ್ಕೆ ಕಾಂಡ ಕೊರೆತ ಮತ್ತು ಬೇರುಗಳನ್ನು ತಿನ್ನುವಂತ ಹುಳುಗಳು ಇರ್ತಾವ ಹೇಗೆ ಅಂತ? ಇಲ್ಲ, ಬೇರುಗಳು ಆ ಥರ ಏನಿರಲ್ರಿ. ಎಲೆ ಸ್ವಲ್ಪ ಎಲೆಗೆ ಯಾವಾಗಾರ ಬಂದರೆ ಸ್ವಲ್ಪ ಇದು ಬರ್ತೈತಿ. ಅವಾಗ ನಾವು ಅದಕ್ಕೆ ಏನೇನು ರೋಗ ಬಂದಿದೆ ಅಂತ ನೋಡಿಕೊಂಡು ಅದಕ್ಕೆ ನಾವು ಸ್ಪ್ರೇ ಕೊಡ್ತಾ ಇರ್ತೀವಿ. ಮಾರ್ಕೆಟ್ ವ್ಯವಸ್ಥೆ ಮಾಡ್ಕೊಂಡಿದ್ರಿ? ಮಾರ್ಕೆಟ್ ವ್ಯವಸ್ಥೆ ಇಲ್ಲೇ ನಮ್ಮದು ರೋಡ್ಗೆ ತಕ್ಕಂಗೆ ಜಮೀನು ಇದ್ದ ಕಾರಣ ರೋಡ್ ಮುಖಾಂತರ ನಾವು ಇದು ಮಾಡ್ತೀವಿ. ಮತ್ತು ಯಾರ ವಾಟ್ಸಪ್ಪಲ್ಲಿ ಏನೋ ಆನ್ಲೈನ್ ಮುಖಾಂತರ ಕೇಳಿದ್ರು ನಾವು ಕೊಡ್ತಾ ಇದ್ದೀವಿ. ಎಷ್ಟು ವರ್ಷಗಳಿಂದ ತಾವು ಕೃಷಿ ಮಾಡ್ತಾ ಇದ್ದೀರಿ? ನಾನು 2016-17 ಕೃಷಿ ಮಾಡ್ತಾ ಇದ್ದೀನಿ. ಈಗ ರಸಗೊಬ್ಬರಗಳ ಬಳಕೆ ಅಂತ ಬಂದಾಗ ಅಥವಾ ಈಗ ನೀವು ಸಾವಯವ ಗೊಬ್ಬರ ಬಳಕೆ ಅಂತ ಬಂದಾಗ ಏನೆಲ್ಲ ಬಳಸ್ತೀರಿ ಅಂತ? ನಾವು ಆ್ಯಕ್ಚುಲಿ 99% ಸಾವಯವ ಕುರಿ ಗೊಬ್ಬರ ಆಯಿತು, ಕೊಟ್ಟಿಗೆ ಗೊಬ್ಬರ ಆಯಿತು, ಅದನ್ನೇ ವರ್ಷಕ್ಕೆ 2 ಟೈಮ್ ಕೊಡ್ತಾ ಹೋಗ್ತೀವಿ. ಅಂದಾಗೆ ರೋಗಗಳು ಕಡಿಮೆ ಆಗ್ತವೆ. ಸರ್, ನಾವು ನೋಡ್ತಾ ಇದ್ದೀವಿ ಜೊತೆ ತಾವು ಕೂಡ ಇಲ್ಲಿ ಉದುರಿರ್ತಕ್ಕಂಥ ಎಲೆಗಳನ್ನ ಕಾಂಡಗಳನ್ನು ಕೂಡ ಇವತ್ತು ಗಿಡದ ಕೆಳಗಡೆ ಹಾಕಿದ್ರೆ ಅದು ಕೂಡ ಗೊಬ್ಬರ ಆಗಿ ಪರಿವರ್ತನೆ ಆಗುತ್ತೆ. ಹಂಗಾಗಿ ಅದನ್ನ ಕ್ಲೀನ್ ಮಾಡೋದಿಲ್ರಿ. ಹಂಗಾಗಿ ಮತ್ತೆ ತಂಪನು ಇರಿಸುತ್ತೆ, ಮತ್ತೆ ಅದು ಗೊಬ್ಬರ ಆಗಿ ಕೂಡ ಪರಿವರ್ತನೆ ಆಗುತ್ತೆ. ಮಣ್ಣು ಕೂಡ ಮೃದು ಆಗುತ್ತೆ. ಅದಕ್ಕೆ ಈ
ಇವತ್ತು ಕೆಲವೊಂದಿಷ್ಟು ಬರಡು ಭೂಮಿಗಳು ಇರ್ತವೆ, ಕೆಲವೊಂದಿಷ್ಟು ಸಾಗುವಳಿ ಮಾಡ್ಲಿಕ್ಕೆ ಬರಲಾರಂತ ಭೂಮಿಗಳು ಇರ್ತವೆ. ಅಂತದ್ರಲ್ಲಿ ಕಾಡು ಕೃಷಿಯನ್ನ ಅಥವಾ ನೇರಳೆ ಮರಗಳನ್ನ ಬೆಳಿಬಹುದಾ ಹೇಗೆ ಅಂತ? ಬೆಳಿಬೋದ್ರಿ, ಬೆಳಿಬೋದು. ಸ್ವಲ್ಪ ನೀರು ಕಮ್ಮಿ ಇದ್ರೂ ಕೂಡ ಇದನ್ನ ನಾವು ಡ್ರಿಪ್ ಮುಖಾಂತರ, ಹನಿ ನೀರಾವರಿ ಮುಖಾಂತರ ನಾವು ಬೆಳಿಬೋದ್ರಿ. ಇದನ್ನ ಸಾಕಷ್ಟು ಜನ ರೈತರು ಇದನ್ನ ಈ ಒಂದು ಕಾರ್ಯಕ್ರಮ ನೋಡ್ತಾ ಇರ್ತಾರೆ ಸರ್. ಹ್ಞೂ. ನಾವು ಕೂಡ ನೇರಳೆ ಹಾಕಬೇಕು, ಎಲ್ಲಿ ಸಸಿಗಳನ್ನ ತಗೋಬೇಕು ಅನ್ಕೊಂಡು ವಿಚಾರ ಮಾಡ್ತಾ ಇರ್ತಾರೆ. ಹ್ಞೂ. ಇದ್ರ ಬಗ್ಗೆ ಆದ್ರೊಂದಿಷ್ಟು ನರ್ಸರಿ ಬಗ್ಗೆ ಮಾಹಿತಿ ಕೊಡೋದಾದ್ರೆ? ನರ್ಸರಿ ಬಗ್ಗೆ ಮಾಹಿತಿ ಕೊಡೋದಾದ್ರೆ ನಿಮ್ಗೆ ನಮ್ಮ ಕಡೆನೇ ಸಸಿಗಳು ಸಿಗ್ತವೆ. ನಾವು ನಿಮ್ಗೆ ನೋಡೋಕ್ಕೂ ಕೂಡ ತೋಟದಲ್ಲಿ ಆ ಸಸಿನೇ ಇರ್ತೈತಿ. ಅದೇ ತರದ ಸಸಿನೇ ನಾವು ನಿಮ್ಗೆ ಪ್ರೊವೈಡ್ ಮಾಡ್ತೀವಿ. ಹಾಗಾದ್ರೆ ನೀವು ರೈತರಿಗೆ ಪ್ರಾತ್ಯಕ್ಷಿಕವಾಗಿ ಕೂಡ ತೋರಿಸ್ತೀವಿ ಪಕ್ಕ. ಒಬ್ಬ ರೈತ ಇದು ಕಾಡು ಕೃಷಿ ಮಾಡೋದ್ರಿಂದ ನೆಮ್ಮದಿಯಾಗಿರ್ತಾನೆ, ಜೊತೆಗೆ ಕಾಲಕ್ಕೂ ಕೂಡ ಆದಾಯ ಪಡಿಬಹುದು ಅಂತ. ಸೀಸನ್ ವೈಸ್ ಎಲ್ಲ ಹಣ್ಣು ಹಂಪಗಳು ಬರೋದ್ರಿಂದ ಸ್ವಲ್ಪ ದಿನಗಳ ಕಾಲ ಮಾವು ಬಂದ್ರೆ ಸ್ವಲ್ಪ ದಿನಗಳ ಕಾಲ ನೇರಳೆ ಬರ್ತಾ ಇರುತ್ತೆ. ಈ ನಿಟ್ಟಿನಲ್ಲಿ ಒಬ್ಬ ರೈತ ವರ್ಷ ಪೂರ್ತಿ ಆದಾಯ ಗಳಿಸಬಹುದು ಅಂತ. ಹೌದೌದು, ನಿರಂತರವಾಗಿ ಆದಾಯ. ಒಂದ್ಸತಿ ಫಸ್ಟ್ ಮಾವು ಸ್ಟಾರ್ಟ್ ಆಗುತ್ತೆ, ಮಾವು ಸ್ಟಾರ್ಟ್ ಆಗಿಂದ ನೇರಳೆ ಸ್ಟಾರ್ಟ್ ಆಗ್ತೈತಿ, ನೇರಳೆ ಸ್ಟಾರ್ಟ್ ಆಗಿಂದ ಮತ್ತೆ ಈ ತರ ಯಾವುದು ಹಲಸು ಸ್ಟಾರ್ಟ್ ಆಗುತ್ತೆ, ಮತ್ತೆ ನಿಂಬೆ ಕೂಡ ಇದೆ ಸೈಡ್ ಅಲ್ಲಿ. ತಾವೇನಾದ್ರು ಜೇನು ಕೃಷಿ ಮಾಡಿದಿರಾ? ಜೇನು ಕೃಷಿ ನಾವು ಮಾಡಿದ್ವಿ, ಆದ್ರೆ ನಮ್ಗೆ ಇದೆಲ್ಲ ಸ್ವಲ್ಪ ನೀರು ಅದು ಇದು ಕೊರತೆ ಇದ್ದಿದ್ದಕ್ಕೆ ಸ್ವಲ್ಪ ವಾತಾವರಣ ಇರ್ಲಾರ್ದಕ್ಕೆ ಅದು ಒಟ್ಟು ತೆಗೆದು ಬಿಟ್ಟಿದ್ವಿ. ನಮ್ಮ ಕೊಪ್ಪಳ ಜಿಲ್ಲೆ ಇವತ್ತು ತೋಟಗಾರಿಕೆಯಲ್ಲಿ ಮುಂಚೂಣಿಯಲ್ಲಿ ಸಾಗ್ತಾ ಇದೆ. ಇಲಾಖೆ ವತಿಯಿಂದ ಏನೋ ಸಹಕಾರ ಪಡೆಯುವಂಥದ್ದು, ಸಲಹೆ ಪಡೆಯುವಂಥದ್ದು ಮಾಡಿದ್ರೆ ಹೇಗೆ ಅಂತ? ಸಲಹೆ ಪಡೆಯೋದು ನೋಡ್ತಾ ಇದ್ದೀನಿ, ಒಂದಲ್ಲ ಇನ್ನೊಂದ್ ಕಡೆ ಹೋಗ್ತಾ ಇದ್ದೀನಿ. ಆದ್ರೆ ಈ ಯಾವುದೇ ಕೂಡ ಸಬ್ಸಿಡಿ ಅಂತ ಇದನ್ನ ತಗೊಂಡಿದ್ದಿಲ್ಲ ನಾವು. ಸಾಕಷ್ಟು ಯುವಕರು ಇವತ್ತು ನಿರುದ್ಯೋಗಿಗಳಾಗಿ ಓದಿದೀವಿ, ಪದವಿ ಪಡೆದಿದ್ದೀವಿ, ನಾವು ನೌಕರಿನೇ ಮಾಡ್ಬೇಕು ಅಂತೇಳಿ ಮನೆಯಲ್ಲಿ ಆಲಸ್ಯಗಳಾಗಿ ನಿರುದ್ಯೋಗ ಉಳ್ಕೊಂಡಿದ್ರೆ ಅಂತವ್ರಿಗೆ ನೀವು ಮಾದರಿಯಾಗಿದ್ದೀರಿ. ಅಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ? ಸರ್, ಈಗ 100% ಅವ್ರು ನೌಕರಿ ಕೊಡ್ತಾರಂದ್ರೆ 90% ಮಂದಿಗೆ ಸಿಗೋದಿಲ್ಲ, 10% ಮಂದಿಗೆ ಅಷ್ಟೇ ಸಿಗುತ್ತೆ. ನಾವು ಈ ತರ ಸ್ವಯಂ ಉದ್ಯೋಗ ಮಾಡಿಕೊಂಡು ಬಿಸ್ನೆಸ್, ನೌಕರಿಗಿಂತ ಈಗ 20,000 ಕೊಡ್ಬೋದು, 30,000 ಕೊಡ್ಬೋದು, ಅದಕ್ಕಿಂತ ಡಬಲ್ ಕೃಷಿನಲ್ಲೇ ಸಿಗುತ್ತೆ ನಿಮ್ಗೆ ಆದಾಯ. ಯಾಕಂದ್ರೆ ಯುವಕರು ಈಗೆಲ್ಲ ದುಶ್ಚಟಗಳಿಗೆ ಇದಾಗಿದ್ದಾರೆ. ಮತ್ತೆ ಈ ನೌಕರಿ ಸಿಗ್ಲಾರ್ದಕ್ಕೆ ಮತ್ತೆ ಬೇರೆ ಬೇರೆ ಬಿಸ್ನೆಸ್ ಇನ್ನೊವ್ರ ಕೈಗೆ ಡಿ ಗ್ರೂಪ್ ಆ ಗ್ರೂಪ್ ಈ ಕಡೆ ಹೋಗ್ತಾಕ್ಕಿಂತ ಕೃಷಿಗೆ ಅವಲಂಬನೆ ಆದ್ನಂದ್ರೆ ಅವ್ರಿಗೆ ಜೀವನ ನೆಮ್ಮದಿ ಆಗಿರ್ಬೋದು ಅಂತ ನಾ ಹೇಳ್ತೀನಿ. ಕೇಂದ್ರ ವೀಕ್ಷಕರೇ, ಮಂಜುನಾಥ್ ಅವರ ಒಂದು ನೇರಳೆ ಕೃಷಿಯ ಮನದಾಳದ ಮಾತುಗಳನ್ನು. ಹೌದು, ಕಡಿಮೆ ನೀರಲ್ಲೂ ಕೂಡ ಈ ನೇರಳೆ ಕೃಷಿಯನ್ನು ಮಾಡಬಹುದು, ಜೊತೆಗೆ ಕಾಲಕ್ಕೆ ತಕ್ಕಂತೆ ನಾವು ಆದಾಯ ಕೂಡ ಪಡಿಬಹುದು. ಇವತ್ತು ನೇರಳೆ ಕೃಷಿ ಅಂತ ಅಂದ್ರೆ ಇದು ಒಂದು ಔಷಧಿ ಗುಣ ಹೊಂದಿರತಕ್ಕಂಥ ಗಿಡ ಆಗಿರೋ ಕಾರಣಕ್ಕೆ, ಹಣ್ಣಾಗಿರೋ ಕಾರಣಕ್ಕಾಗಿ ಇದನ್ನ ಸಾಕಷ್ಟು ಕಡಿಮೆ ವೆಚ್ಚದಲ್ಲಿ ಕೂಡ ಗಿಡಗಳನ್ನು ಬೆಳೆಸಬಹುದು, ಜೊತೆಗೆ ಕಾಲಕ್ಕೆ ಆದಾಯ ಕೂಡ ಪಡಿಬಹುದು. ಇದನ್ನ ಸ್ಥಳೀಯವಾಗಿ ಕೂಡ ಮಾರ್ಕೆಟ್ ಮೂಲಕ ನಾವು ಆದಾಯ ಪಡಿಬಹುದು. ಇದಕ್ಕೇನು ಈ ಮರ ಕೃಷಿ ಆಗಿರೋ ಕಾರಣಕ್ಕಾಗಿ ಯಾವುದೇ ರೋಗ ರುಜಿನ ಕೂಡ ಅತಿ ಹೆಚ್ಚಾಗಿ ಕಾಡುವುದಿಲ್ಲ, ಜೊತೆಗೆ ನೀರನ್ನು ಕೂಡ ಡ್ರಿಪ್ ಮೂಲಕ ಕೊಡಬಹುದು, ಅಥವಾ ಮಳೆ ಆಶ್ರಿತವಾಗಿ ಕೂಡ ಇದನ್ನು ಬೆಳಿಬಹುದು. ಆ ನಿಟ್ಟಿನಲ್ಲಿ ಮಂಜುನಾಥ್ ಅವರು ಆದರ್ಶವಾಗಿ ಈ ಕೃಷಿಯನ್ನು ಮಾಡ್ತಾ ಇದ್ದಾರೆ. ತಾವು ಕೂಡ ಕುಟುಂಬ ಸಮೇತರಾಗಿ ಬಂದು ಈ ಒಂದು ನಮ್ಮ ಮಂಜುನಾಥ್ ಅವರ ಕಾಡು ಕೃಷಿಯನ್ನು ನೋಡ್ರಿ, ಜೊತೆಗೆ ಅವರೇ ಕೂಡ ಸ್ವತಃ ಸಸಿ ನಾಟಿ ಮಾಡ್ತಾರೆ, ನರ್ಸರಿ ಕೂಡ ನಡೆಸ್ತಾ ಇದ್ದಾರೆ. ಅವರು ಕೂಡ ಸಸಿಗಳನ್ನು ಕೊಡ್ತಾರೆ. ನೀವೇನಾದ್ರೂ ನಿಮ್ಮ ಹೊಲಗಳಿಗೆ ಈ ಕಾಡು ಕೃಷಿಗಳಿಗೆ ಬೇಕಾಗಿರ್ತಂತ ಮಾವು, ತೆಂಗು ಮತ್ತಷ್ಟು ಸಸಿಗಳು ಬೇಕಾದಾಗ ಇವ್ರನ್ನ ಸಂಪರ್ಕ ಮಾಡ್ರಿ. ನಾವು ಕೂಡ ಇದೆಲ್ಲ ತೋಟ ನೋಡಿದಾಗ ತುಂಬಾ ಉತ್ಕೃಷ್ಟವಾಗಿ ಬೆಳೆಗಳನ್ನು ಬೆಳೆಸ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಕೂಡ ಅವ್ರ ನಂಬರ್ ಕೂಡ ಹಾಕಿರ್ತೀವಿ. ಅದೇ ರೀತಿಯಾಗಿ ತಾವು ಕೂಡ ಸ್ವಾವಲಂಬಿ ಬದುಕು ಮಾಡಲು ಕಾಡು ಕೃಷಿ ಮಾಡ್ರಿ, ಜೇನು ಕೃಷಿ ಮಾಡ್ರಿ, ಹೈನುಗಾರಿಕೆ ಮೂಲಕ ತಮ್ಮ ಬದುಕನ್ನು ಕಟ್ಕೊಡ್ರಿ. ಮಂಜುನಾಥ್ ಬಗ್ಗೆ ಯಾಕೆ ಪದೇ ನಾವು ಹೇಳ್ತಾ ಇದ್ದೀವಿ ಅಂತಂದ್ರೆ, ಒಬ್ಬ ವಿದ್ಯಾವಂತ ಯುವಕ ನಿರುದ್ಯೋಗಿ ಅನಿಸ್ಕೊಳ್ಳಾರ್ದು ಇವತ್ತು ಸ್ವಂತ ಕಾಲ ಮೇಲೆ ಕೃಷಿಯ ಮೂಲಕ ತಮ್ಮ ಬದುಕನ್ನು ಕಟ್ಕೊಂಡಿದ್ದಾರೆ. ಹಾಗಾಗಿ ಇವತ್ತು ಒಂದು ವಿಶೇಷ ಸಾಧಕರಾಗಿ ಅವರಾಗಿದ್ರು. ಮತ್ತಷ್ಟು ವಿಷಯಗಳೊಂದೇ ಬರ್ತಾ ಇರ್ತೀನಿ. ಸದಾ ನೋಡ್ತಾರೆ ಹೈಬ್ರಿಡ್ ನ್ಯೂಸ್. ನಮಸ್ಕಾರಗಳೊಂದಿಗೆ.